ವೀಕ್ಷಕರೇ ನಮಸ್ಕಾರ. ಕಾಲಕೆದರಿ ಜಗಳಕ್ಕೆ ಬಂದ ಪಾಕಿಸ್ತಾನಕ್ಕೆ ಬಲವಾದ ಹೊಡೆತವನ್ನೇ ನೀಡಿದೆ. ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನೇ ನೀಡಿದೆ. ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದಲ್ಲಿನ ಉಗ್ರ ಅಡಗುತಾಣಗಳನ್ನು ಮತ್ತು ಪಾಕಿಸ್ತಾನದ 9 ನೆಲೆಗಳ ಮೇಲೆ ದಾಳಿ ನಡೆಸುವ ಮೂಲಕ ಪಾಕಿಸ್ತಾನವನ್ನು ಪತನಗೊಟ್ಟುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಆ ದೇಶದ ಯುದ್ಧ ವಿಮಾನಗಳನ್ನು, ಡ್ರೋನ್ಗಳನ್ನು ಉರುಳಿಸುವ ಮೂಲಕ, ಧ್ವಂಸಗೊಳಿಸುವ ಮೂಲಕ ಪಾಕಿಸ್ತಾನವನ್ನು ಹದ್ದುಬಸ್ತಿನಲ್ಲಿ ಇಟ್ಟಿದೆ. ಈ ಬಳಿಕ ಅಂದ್ರೆ ಯುದ್ಧದ ವಾತಾವರಣ ಮುಗಿದ ಬಳಿಕ ಭಾರತ ಮತ್ತೊಂದು ದೃಢವಾದ ಹೆಜ್ಜೆಯನ್ನಿಟ್ಟಿದೆ. ಪದೇ ಪದೇ ಹಾರಾಡುತ್ತಿರುವ ಬಾಂಗ್ಲಾದೇಶ ಮತ್ತು ಚೀನಾಕ್ಕೆ ಪಾಠ ಕಲಿಸಲು ಭಾರತ ಮುಂದಾಗಿದೆ. ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಚೀನಾ ಮತ್ತು ಬಾಂಗ್ಲಾದೇಶಕ್ಕೆ ತಕ್ಕ ಹೆದರೇಟು ನೀಡುವುದಕ್ಕೆ ಸಜ್ಜಾಗಿದೆ. ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ, ಇತ್ತೀಚೆಗಷ್ಟೇ ಬಾಂಗ್ಲಾದೇಶ ಉದ್ದಟತನದ ಹೇಳಿಕೆ ನೀಡಿದೆ. ಅದೇನಪ್ಪ ಅಂದ್ರೆ, ಭಾರತ ಮತ್ತು ಈಶಾನ್ಯ ರಾಜ್ಯಗಳ ನಡುವೆ ಸಂಪರ್ಕ ಕೊಂಡಿಯಾಗಿರುವ ಚಿಕನ್ ನೆಕ್ ಅನ್ನು, ಸಿಲಿಗುರಿ ಕಾರಿಡಾರ್ ಅನ್ನು ವಶಪಡಿಸಿಕೊಳ್ಳುವ ಬೆದರಿಕೆ ಒಡ್ಡುತ್ತಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಭಾರತ ಸರ್ಕಾರ ಬಾಂಗ್ಲಾದೇಶಕ್ಕೆ ಒಂದು ಹೊಡೆತ, ಅದೇ ರೀತಿ ಬಾಂಗ್ಲಾದೇಶಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಚೀನಾಗೂ ಕೂಡ ಮತ್ತೊಂದು ಗುದ್ದು ನೀಡುವುದಕ್ಕೆ ಭಾರೀ ರಣತಂತ್ರ, ವ್ಯೂಹಾತ್ಮಕ ರಣತಂತ್ರ ರೂಪಿಸಿದೆ. ಹಾಗಾದ್ರೆ ಭಾರತ ರೂಪಿಸಿದ ಆ ರಣತಂತ್ರ ಎಂಥದ್ದು ಅಂದ್ರೆ, ವೀಕ್ಷಕರೇ, ಬಾಂಗ್ಲಾದೇಶದ ಗಡಿಯಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ಪುನರ್ಜೀವನ ಮಾಡುವುದಕ್ಕೆ ಮುಂದಾಗಿದೆ. ಅದು 1971ರ ವಾರಲ್ಲಿ, 1971ರ ಯುದ್ಧದಲ್ಲಿ ಆ ಒಂದು ವಿಮಾನ ನಿಲ್ದಾಣ ಮಹತ್ವದ ಪಾತ್ರ ವಹಿಸಿತ್ತು. ಆಯಾಕಟ್ಟಿನ ಜಾಗದಲ್ಲಿ ಇರ್ತಕ್ಕಂಥ ಕೈಲಾಸ್ ಹರ್ ಏರ್ಪೋರ್ಟ್ ಅನ್ನು ಪುನರ್ ಅಭಿವೃದ್ಧಿ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಮೂಲಕ ಬಾಂಗ್ಲಾದೇಶವನ್ನು ಭಾರತ ವಿರುದ್ಧ ಎತ್ತಿಕಟ್ಟುತ್ತಿರುವ ಚೀನಾಕ್ಕೆ ತಕ್ಕ ಹೆದರೇಟು ನೀಡುವುದಕ್ಕೆ ಸಜ್ಜಾಗಿದೆ. ಯಾಕಂದ್ರೆ ಭಾರತದ ಗಡಿಯಿಂದ 20 ಕಿಲೋಮೀಟರ್ ಒಳಗೆ ಬಾಂಗ್ಲಾದೇಶದಲ್ಲಿ ಚೀನಾ ಒಂದು ವಾಯು ನೆಲೆಯನ್ನು ಸ್ಥಾಪಿಸುತ್ತಿದೆ. ಅದು ಭಾರತದ ವಿರುದ್ಧವೇ ಆಗಿದೆ. ಲಾಲ್ ಮೊಹಿರ್ನಿತ್ ಎಂಬ ವಾಯು ನೆಲೆಯನ್ನು ಅಭಿವೃದ್ಧಿಪಡಿಸುವುದಕ್ಕೆ ಚೀನಾ ಮುಂದಾಗಿದೆ. ಅದು ಬಾಂಗ್ಲಾವನ್ನು ಮುಂದಿಟ್ಟುಕೊಂಡು ಭಾರತದ ವಿರುದ್ಧ ಒಂದು ಹೂಡಿದ ಕುತಂತ್ರವಾಗಿದೆ. ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಭಾರತ ಸರ್ಕಾರ ಗಡಿಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಚುರುಕುಗೊಳಿಸುವ ಮೂಲಕ, ಅದೇ ರೀತಿ 1971ರ ಬಳಿಕ ಸ್ಥಗಿತವಾಗಿದ್ದ ವಿಮಾನ ನಿಲ್ದಾಣವನ್ನು ಪುನರ್ ನಿರ್ಮಾಣ ಮಾಡುವ ಮೂಲಕ ಈ ಎರಡೂ ದೇಶಗಳಿಗೆ ಮೂಗುದಾರ ಹಾಕುವುದಕ್ಕೆ ಮುಂದಾಗಿದೆ. ಆಯಾಕಟ್ಟಿನ ಜಾಗವಾಗಿರ್ತಕ್ಕಂಥ ಈ ವಿಮಾನ ನಿಲ್ದಾಣವನ್ನು ಪುನರ್ ಅಭಿವೃದ್ಧಿ ಮಾಡಿದರೆ ಈ ದೇಶಗಳನ್ನು ಹದ್ದುಬಸ್ತಿನಲ್ಲಿಡಬಹುದು ಮತ್ತು ತುರ್ತು ಪರಿಸ್ಥಿತಿ ವೇಳೆ ಈ ವಿಮಾನ ನಿಲ್ದಾಣವನ್ನು ಬಳಸಿಕೊಂಡು ಈ ಎರಡೂ ರಾಷ್ಟ್ರಗಳನ್ನು ನಿಯಂತ್ರಣದಲ್ಲಿಡುವುದು ಮತ್ತು ಹದ್ದುಬಸ್ತಿನಲ್ಲಿಡುವುದು. ಅದೇ ರೀತಿ ಚೀನಾ ಕುಮ್ಮಕ್ಕಿನಿಂದ ಪದೇ ಪದೇ ಕಾಲು ಕೆದರುತ್ತಿರುವ ಬಾಂಗ್ಲಾದೇಶಕ್ಕೆ ಒಂದು ಬಲವಾದ ಹೊಡೆತವನ್ನು ನೀಡುವುದು ಇದರ ಉದ್ದೇಶವಾಗಿದೆ. ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರುವ ಮೊಹಮ್ಮದ್ ಯೂನುಸ್ ಅವರು ಭಾರತ ಸಿಲಿಗುರಿ ಕಾರಿಡಾರ್ ಅನ್ನು ವಶಪಡಿಸಿಕೊಂಡು ಈಶಾನ್ಯ ರಾಜ್ಯಗಳನ್ನು ಬೇರ್ಪಡಿಸುತ್ತೇವೆ ಎಂಬ ಹೇಳಿಕೆಯನ್ನು ಇತ್ತೀಚೆಗಷ್ಟೇ ನೀಡಿದ್ರು. ಈ ಒಂದು ಹೇಳಿಕೆಯನ್ನು ಭಾರತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಅಷ್ಟೇ ಅಲ್ಲ, ಭಾರತ ಕಾರಿಡಾರ್ ಮೇಲೆ ಬಾಂಗ್ಲಾದೇಶ ಕಣ್ಣಾಕಿದ್ರೆ ತನ್ನೆರಡು ದುರ್ಬಲ ಕಾರಿಡಾರ್ಗಳು ಉಳಿಸಿಕೊಳ್ಳುವುದು ಕಷ್ಟ ಮತ್ತು ತನ್ನ ದುರ್ಬಲ ಕಾರಿಡಾರ್ಗಳನ್ನು, ತನ್ನ ನೆಲವನ್ನು ಮೊದಲು ನೋಡಿಕೊಳ್ಳಲಿ ಎಂಬ ಎಚ್ಚರಿಕೆಯನ್ನು ಭಾರತ ನೀಡಿತು. ಈ ಎಚ್ಚರಿಕೆ ನೀಡಿದ ಬಳಿಕ ಬಾಂಗ್ಲಾದೇಶ ಗಪ್ಚುಪ್ಪಾಗಿತ್ತು. ಇದರಲ್ಲಿ ಭಾರತ ಪದೇ ಪದೇ ಕಾಲು ಕೆದರುತ್ತಿರುವ ಬಾಂಗ್ಲಾದೇಶ ಮತ್ತು ಚೀನಾಕ್ಕೆ ಪಾಠ ಕಲಿಸಲು ಮುಂದಾಗಿರುವುದು ವಿಶೇಷವಾಗಿ. ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಮೆತ್ತಗಾಗಿದೆ. ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನವನ್ನು ಒಡೆದುರುಳಿಸಿರುವ, ಹದ್ದುಬಸ್ತಿನಲ್ಲಿಟ್ಟಿರುವ ತಕ್ಕ ಪಾಠ ಕಲಿಸಿದ್ದರಿಂದ ಈಗ ಪಾಕಿಸ್ತಾನ ಭಾರತದ ಜೊತೆಗೆ ಮಾತುಕತೆಗೆ ಮುಂದಾಗುವ ಮಾತನಾಡುತ್ತಿದೆ. ಪದೇ ಪದೇ ಭಾರತದ ಜೊತೆ ನಾವು ಮಾತುಕತೆ ಮಾಡುವುದಕ್ಕೆ ಸಿದ್ಧ, ಕಾಶ್ಮೀರದ ವಿಷಯ, ಜಲ ಒಪ್ಪಂದ ಸೇರಿ ಇನ್ನಿತರ ಸಂಬಂಧಗಳ ಕುರಿತು ಮಾತುಕತೆ ನಡೆಸುವುದಾಗಿ ಅಲ್ಲಿನ ಪ್ರಧಾನಿ ಹೇಳುತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಳೆದ 2 ದಿನಗಳಿಂದ ಅಲ್ಲಿನ ಪ್ರಧಾನಿ ಇಂಥ ಮಾತುಗಳನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ. ಕಳೆದ 2 ದಿನಗಳಿಂದ ಇರಾನ್ ಪ್ರವಾಸದಲ್ಲಿರುವ ಪಾಕ್ ಪ್ರಧಾನಿ ಭಾರತದ ಜೊತೆಗೆ ಮಾತುಕತೆ ಮಾಡುವುದಕ್ಕೆ ನಾವು ಸಿದ್ಧ, ಇರಾನ್ ಮಧ್ಯಸ್ಥಿಕೆ ವಹಿಸಬೇಕು, ಅದೇ ರೀತಿ ಪಾಕಿಸ್ತಾನದ ಪರವಾಗಿ ನಿಂತು ಮಾತನಾಡಬೇಕು ಅಂತ ಅಲ್ಲಿನ ಪ್ರಧಾನಿ ಹೇಳಿದ್ರು ಕೂಡ ಇರಾನ್ ಯಾವುದಕ್ಕೆ ತಲೆ ಕೆಡಿಸಿಕೊಂಡಿಲ್ಲ ಮತ್ತು ಭಾರತದ ಜೊತೆಗೆ ಮಾತುಕತೆಗೆ ಸಿದ್ಧವಿರುವುದಾಗಿ ಗೋಗರಿಯುತ್ತಿದ್ರು ಕೂಡ ಇದು ಯಾವುದಕ್ಕೆ ತಲೆ ಕೆಡಿಸಿಕೊಂಡಿಲ್ಲ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಈ ಬಾರಿ ಜಲಯುದ್ಧದ ಮೂಲಕ ಕೂಡ ತಕ್ಕ ಪಾಠ ಕಲಿಸಬೇಕು ಅಂತೂ
ಪಾಠ ಕಲಿಸಬೇಕು ಅಂತ ಭಾರತ ಸಿದ್ಧವಾಗಿದೆ ಮತ್ತು ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವವರೆಗೂ, ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವವರೆಗೂ ಪಾಕಿಸ್ತಾನದ ಜೊತೆ ನಾವು ಮಾತುಕತೆ ಮಾಡುವುದಿಲ್ಲ ಎಂಬ ನಿರ್ಧಾರವನ್ನು ಕಠಿಣ ನಿರ್ಧಾರವನ್ನು ಭಾರತ ಹೊಂದಿದೆ. ಹೀಗಾಗಿ ಪಾಕಿಸ್ತಾನ ಎಷ್ಟೇ ಗೋಗರಿದ್ರೂ ಕೂಡ ಭಯೋತ್ಪಾದನೆ ನಿಲ್ಲದ ಹೊರತು ಭಾರತ ಪಾಕಿಸ್ತಾನದ ಜೊತೆ ಮಾತುಕತೆ ಮುಂದುವರಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ನೀಡಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.